ನಾನಿವತ್ತು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡೋದಕ್ಕೆ ಬದ್ನಿಕಾಯನ್ನು ತೊಳೆದಿಟ್ಟುಕೊಂಡೇನಿ. ಅದನ್ನು ಮೇಲ್ಗಡೆಯಿಂದ 4 ಹೋಳುಗಳಾಗಿ ಮಾಡಿಕೊಂಡು ಮತ್ತೆ ನೀರಿನಲ್ಲಿ ಒಂದು ಸಲ ವಾಶ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಶೇಂಗಾ ಹುರಿದಿಟ್ಟುಕೊಂಡ ಶೇಂಗಾ ಪೌಡರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿಯನ್ನು ಸೇರಿಸಿ, ಆಮೇಲೆ ಬೆಲ್ಲವನ್ನು ಸೇರಿಸಿ, ಆಮೇಲೆ ಸ್ವಲ್ಪ ಮನೆಯಲ್ಲಿರುವ ಮಸಾಲೆಯನ್ನು, ಹುಳಿ ಪುಡಿ ಇರ್ತದೆ ಅಥವಾ ಪಲ್ಯ ಮಾಡೋ ಪುಡಿ ಇರ್ತದೆ ಅದನ್ನು ಸೇರಿಕೊಂಡು, ಆಮೇಲೆ ಸ್ವಲ್ಪ ಕಟ್ಟು ಮಾಡಿಕೊಂಡ ಸಣ್ಣ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಸೇರಿಸ್ತೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿಯನ್ನು ಕೂಡ ನಾವು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ಅದನ್ನು ಕೂಡ ಮಿಶ್ರಣವನ್ನು ಮಿಕ್ಸ್ ಮಾಡಿಟ್ಕೊಂಡು, ಆಮೇಲೆ ನಾವು ಬದ್ನಿಕಾಯಿ ಮೇಲ್ಗಡೆಯಿಂದ ಹೆಚ್ಚಿಕೊಂಡಿರ್ತೀವಲ್ಲ ಆ ಬದ್ನಿಕಾಯಿಗೆ ಇದನ್ನು ತುಂಬಿಕೊಳ್ಳೋಣ, ಸ್ಟಫಿಂಗ್ ಮಾಡ್ಕೊಳ್ಳೋಣ. ತುಂಬಿಕೊಂಡು ಚೆನ್ನಾಗಿ ಎಲ್ಲ ಬದ್ನಿಕಾಯಿ 5-6 ಬದ್ನಿಕಾಯಿ ಇರ್ತಾವೆ. ಈ ಸ್ಟಫಿಂಗನ್ನು ಅದಕ್ಕೆ ಬರೋಬ್ಬರಿ ಆಗ್ತದೆ. ಅದೇ ಅಷ್ಟೇ ಅಳತೆಗೆ ತೆಗೆದುಕೊಂಡೇನು ಫ್ರೆಂಡ್ಸ್. ಈ ರೀತಿಯಾಗಿ ತಾವು ಕೂಡ ಇದನ್ನು ಸ್ಟಫ್ ಮಾಡ್ಕೋಬೇಕು. ಬದ್ನಿಕಾಯಿ ಒಳಗೆ ಶೇಂಗಾ ಪೌಡರ್ ಮಿಶ್ರಣವನ್ನು, ಈರುಳ್ಳಿ, ಶೇಂಗಾ ಪೌಡರು, ಆಮೇಲೆ ಮಸಾಲೆ, ಅಚ್ಚು ಖಾರದ ಪುಡಿ ಎಲ್ಲ ಸೇರಿಸಿದ ಮಿಶ್ರಣವನ್ನು ಇದಕ್ಕೆ ಸ್ಟಫ್ ಮಾಡಿಕೊಂಡು ಒಂದು ಬದಿಗೆ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಶೇರ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಆಮೇಲೆ ಒಂದು ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ಆಮೇಲೆ ಅರಿಶಿಣ ಪೌಡರನ್ನು ಹಾಕಿ ಅದು ಚಟಪಟ ಅಂದ ನಂತರ ಇದು ಎಲ್ಲ ಮಿಶ್ರಣ ಮಾಡಿಕೊಂಡ ಸ್ಟಫಿಂಗ್ ಮಾಡಿದ ಬ್ರಿಂಜಲನ್ನು ಇದಕ್ಕೆ ಅಥವಾ ಬದನೆಕಾಯಿಯನ್ನು ಇದಕ್ಕೆ ಹಾಕೋಣ ಫ್ರೆಂಡ್ಸ್. ಹಾಕಿದ ನಂತರ ಅದರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಒಂದು 5 ನಿಮಿಷದವರೆಗೆ ಅದು ಬೇಯಲು ಇಡೋಣ. ಚೆನ್ನಾಗಿ ಬದ್ನಿಕಾಯಿ ತುಂಬ ಚೆನ್ನಾಗಿ ಬೇಕಾಗ್ತವೆ ಮತ್ತು ರುಚಿಯಾಗಿ ರೊಟ್ಟಿ ಚಪಾತಿಯೊಂದಿಗೆ ನಾವು ಊಟಕ್ಕೆ ಸರ್ವ್ ಮಾಡ್ಬೋದು. ಅನ್ನದ ಜೊತೆ ಕೂಡ ಇದರ ರಸವನ್ನು ಕೂಡ ಹಚ್ಕೊಂಡು ಉಣ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಶೇಂಗಾ ಪೌಡರ್ ಇರೋದ್ರಿಂದ ಭಾಳ ರುಚಿಕಟ್ಟಾಗಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.